ಬಂದಿರ್ಬೋದು. ಮೊದಲನೇ ಸ್ಥಾನ ತೋರಿಸ್ತಾ ಇದ್ದೀವಿ. ನಿನ್ನೆ ರಾತ್ರಿ 12 ತನಕ ಬಂದಿರೋ ಅಪ್ಡೇಟ್ ಇದು. 37 crores ಆಡ್. ಮೊದಲನೇ ಸ್ಥಾನ, ಎರಡನೇ ಸ್ಥಾನ ಬಹಳ ಕಮ್ಮಿ ಅಂತರ ಇದೆ. ಬಿಗ್ ಬಾಸ್ ಪ್ರೀ ಫಿನಾಲೆ ನಿಮಗೆ ಗೊತ್ತಿರಬಹುದು. ಬಿಗ್ ಬಾಸ್ ಇತಿಹಾಸದಲ್ಲಿ 5 ಕೋಟಿ ವೋಟ್ಗಳು ಹೈಯೆಸ್ಟ್ ಆಗಿತ್ತು, ಅದು ಕೂಡ ಹನುಮಂತನ್ಗೆ. ಆದ್ರೆ ಅದು ಯಾವುದೇ ಲೆಕ್ಕಕ್ಕೆ ಇಲ್ದಂಗೆ ಗಿಲ್ಲಿ ಚಿಂದಿ ಚಿತ್ರಾನ್ನ ಮಾಡಿ ಬಿಸಾಕಿದ್ದಾನೆ. ಹೌದು, ಈಗ ಕಿಚ್ಚ ಸುದೀಪ್ ಅವರು ಬಂದು ಪ್ರೀ ಫಿನಾಲೆ ವೀಕ್ನ ವೋಟಿಂಗ್ ಅನ್ನ ವೈರಲ್ ಮಾಡಿದ್ದಾರೆ. ಅದು ಕೂಡ ನಿನ್ನೆ ರಾತ್ರಿ 12 ಗಂಟೆವರೆಗೂ ಬಿದ್ದಿರೋ ವೋಟುಗಳು ಬರೋಬ್ಬರಿ 37 ಕೋಟಿ ವೋಟ್ಗಳು ಬಿದ್ದಿದೆ. ಮೊದಲನೇ ಸ್ಥಾನ ಪಡೆದಿರುವಂತ ಅಂದ್ರೆ ಸೀಸನ್ 12ರ ವಿನ್ನರ್ಗೆ ಅಂದ್ರೆ ನಮ್ಮ ಗಿಲ್ಲಿಗೆ ಬಿದ್ದಿರುವಂತಹ ವೋಟ್ಗಳು. ಇನ್ನು 24 ಗಂಟೆಗಳ ಕಾಲ ಗಿಲ್ಲಿಗೆ ಕಾಲಾವಕಾಶ ಇದೆ. ಇದು 40 ಕೋಟಿ ಮೀರುವಂತಹ ಒಂದು ಚಾನ್ಸಸ್ ಕೂಡ ಇದೆ. ಬಿಗ್ ಬಾಸ್ ಇತಿಹಾಸದಲ್ಲಿ ಇಷ್ಟು ಕ್ರೇಜು, ಇಷ್ಟು ಹಿಟ್ ಯಾವತ್ತೂ ಕೂಡ ಆಗಿರಲಿಲ್ಲ. ಸೊ ಮೊಟ್ಟ ಮೊದಲಾಗಿ ಪ್ರೀ ಫಿನಾಲೆಯನ್ನ ಮಾಡಲಿಕ್ಕೆ ಸುದೀಪ್ ಅವರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಎಂಟ್ರಿ ಕೊಟ್ಟ ಕೂಡಲೇ ಸುದೀಪ್ ಅವರು ಕೇಳುವಂತ ಒಂದೇ ಮಾತು, ಬಿಗ್ ಬಾಸ್ ಇತಿಹಾಸದಲ್ಲಿ ಹೈಯೆಸ್ಟ್ ವೋಟ್ಗಳನ್ನು ತಗೊಂಡು ಗೆದ್ದಿರುವಂತಹ ವ್ಯಕ್ತಿ ಅಂದ್ರೆ ಅದು ಹನುಮಂತು, 5 ಕೋಟಿ ಚಿಲ್ಲರೆ ವೋಟು. ಆದ್ರೆ ಈ ಬಾರಿ ಎಷ್ಟು ವೋಟ್ ಬಿದ್ದಿರ್ಬೋದು ಈ ಕ್ರೇಜಿಗೆ ಅಂತ ಹೇಳಿ ಕೇಳಿದಾಗ ರಘು ಅವ್ರು ಹೇಳೋದು 12 ಕೋಟಿಯಿಂದ 13 ಕೋಟಿ ಬಿದ್ದಿರ್ಬೋದು ಅಂತ ಹೇಳಿ. ಆದ್ರೆ ಗಿಲ್ಲಿ ಅವ್ರು ಹೇಳೋದು 8ರಿಂದ 9 ಕೋಟಿ ವೋಟ್ ಬಿದ್ದಿರ್ಬೋದಣ್ಣ ಅಂತ ಹೇಳಿ. ಆದ್ರೆ ಕಿಚ್ಚ ಸುದೀಪ್ ಅವರು ಡಿಸ್ಪ್ಲೇಯಲ್ಲಿ ತೋರಿಸಿರುವಂತಹ ವೋಟನ್ನ ನೋಡಿ ಮನೆ ಒಳಗೆ ಕೂತಿರುವಂತಹ ಎಲ್ಲಾ ಸ್ಪರ್ಧಿಗಳು ಕೂಡ ಶಾಕ್ ಆಗಿ ಹೋಗಿದ್ದಾರೆ. ಹೌದು, 10 ಅಲ್ಲ 20 ಅಲ್ಲ, ಬರೋಬ್ಬರಿ 37 ಕೋಟಿ ವೋಟ್ಗಳು ಮೊದಲ ಸ್ಥಾನ ಪಡೆದಿರುವಂತಹ ಒಬ್ಬ ವ್ಯಕ್ತಿಗೆ ಬಿದ್ದಿದೆ. ಅಂದ್ರೆ ಗಿಲ್ಲಿಗೆ 37 ಕೋಟಿ ವೋಟ್ಗಳನ್ನ ಕರ್ನಾಟಕದ ಜನತೆ ಹಾಕಿದ್ದಾರೆ. ಆ ಕ್ರೇಜ್ ಅನ್ನ ಕಂಡ್ರೆ ಶಾಕ್ ಆಗ್ತಾ ಇದೆ. ಯಾಕಂದ್ರೆ ಈ ಕ್ರೇಜು ಇನ್ನು ಮುಂದಿನ ಸೀಸನ್ಗಳಲ್ಲಿ ಬರೋದು ಇಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಗಿಲ್ಲಿಯನ್ನ ಅಷ್ಟು ಜನ ಪ್ರೀತಿ ಮಾಡ್ತಿದ್ದಾರೆ, ಅಷ್ಟು ಜನ ಅವನಿಗೆ ವೋಟ್ ಹಾಕ್ಲಿಕ್ಕೆ ಇನ್ನೊಬ್ಬರಿಗೆ ಪ್ರೇರಣೆಯನ್ನ ಮಾಡ್ತಿದ್ದಾರೆ. ಆದ್ರೆ ಇನ್ನೊಂದು ಶಾಕಿಂಗ್ ಏನಂತ ಹೇಳಿದ್ರೆ, ಮೊದಲನೇ ಸ್ಥಾನ ಪಡೆದವರಿಗೆ 37 ಕೋಟಿ ವೋಟ್ ಬಿದ್ದರೆ ಎರಡನೇ ಸ್ಥಾನದವರು ಕೂಡ ತುಂಬಾ ದೂರ ಇಲ್ಲ ಅಂತ ಹೇಳಿ ಸುದೀಪ್ ಅವರು ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ಅವರು ಕೂಡ ಕೆಲವು ವೋಟ್ಗಳ ಅಂತರದಲ್ಲಿ ಸೋಲ್ತಾ ಇರೋದು ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈ ಬಾರಿ ವೋಟಿಂಗ್ ಅನ್ನ ತೋರಿಸೋದಿಲ್ಲ ಅಂತ ಹೇಳಿ ತುಂಬಾ ಜನ ಅನ್ಕೊಂಡಿದ್ವಿ. ಬಟ್ ಅದನ್ನ ಸುದೀಪ್ ಅವರು ಸುಳ್ಳು ಮಾಡಿದ್ದಾರೆ. ಈ ಬಾರಿ ವೋಟ್ ಅನ್ನ ತೋರಿಸಿದ್ದಾರೆ. ಯಾಕಂದ್ರೆ ರೆಕಾರ್ಡ್ ಬ್ರೇಕಿಂಗ್ ವೋಟ್ಗಳು ಬೀಳ್ತಾ ಇದೆ. ಸೊ ಅದು 40 ಕೋಟಿ ದಾಟೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳಿ ನನಗೆ ಅನ್ಸುತ್ತೆ. ಯಾಕಂದ್ರೆ ಇದನ್ನ ನಿನ್ನೆ ರಾತ್ರಿ 12 ಗಂಟೆಗೆ ಆಗಿರುವಂತಹ ವೋಟಿಂಗ್ ಇದು. ಬಟ್ ಇನ್ನೂ ವೋಟಿಂಗ್ ಓಪನ್ ಇದೆ. ಎಷ್ಟು ಜನ ವೋಟ್ ಹಾಕಿಲ್ವೋ ಇನ್ನೂ ವೋಟ್ಗಳನ್ನು ಹಾಕಿ ಗಿಲ್ಲಿಯ ರೆಕಾರ್ಡ್ ಅನ್ನ ಮುರಿಲಿಕ್ಕೆ ಸಾಧ್ಯ ಇಲ್ಲೋದನ್ನ ಪ್ರೂವ್ ಮಾಡ್ತಾರೆ ಗಿಲ್ಲಿಯ ಫ್ಯಾನ್ಸ್. ಸೊ ಯಾವುದೇ ಹೀರೋಗಳಿಗೂ ಕೂಡ ಇಲ್ಲದೆ ಇರುವಂತಹ ಕ್ರೇಜು ಈಗ ಗಿಲ್ಲಿಗೆ ಹುಟ್ಕೊಂಡಿರೋದಂತೂ ಗ್ಯಾರಂಟಿ. ಹೊರಗಡೆ ಬಂದ ಮೇಲೆ ಗಿಲ್ಲಿಯನ್ನ ಹಿಡಿಯೋರು ಯಾರೋ ಬಿಡೋರು ಯಾರೋ ಖಂಡಿತವಾಗಿ ಗೊತ್ತಿಲ್ಲ. ಗಿಲ್ಲಿಯ ಕ್ರೇಜ್ ಅನ್ನ ಮುರಿಲಿಕ್ಕೆ ಯಾರ ಕೈಲಿ ಸಾಧ್ಯ ಆಗುತ್ತೋ, ಯಾರ ಕೈಲಿ ಸಾಧ್ಯ ಆಗಲ್ಲೋ, ದಯವಿಟ್ಟು ಇದರ ಬಗ್ಗೆ ನಿಮಗೆ ಏನು ಅನಿಸ್ತಿದೆ ಅದನ್ನ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಹಾಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.